ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಒಂಥರ ಯುನೀಕ್ ವಿಡಿಯೋ ಮಾಡೋಣ ಅಂತ ಹೋಗ್ತಾ ಇದೀವಿ. ಬೇಸಿಕಲಿ ಏನು ಅಂತಂದ್ರೆ, ನಾವು ಈಗ ವರ್ಲ್ಡ್ T20 ಸ್ಟಾರ್ಟ್ ಆಗ್ತಿದೆ ಇನ್ನೊಂದು ವಾರದಲ್ಲಿ 2 ವಾರದಲ್ಲಿ ಯಾವಾಗ್ಲೂ. ಸೊ ಅದರದ್ದು ಟೀಮ್ಸ್ ಹೆಂಗ್ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಪ್ರಿಡಿಕ್ಷನ್ ಮಾಡ್ತಾ ಇದೀವಿ ವಿತ್ ಟಿಯರ್ ಲಿಸ್ಟ್ ಜೊತೆ. ಇವತ್ತು ಈ ಟಿಯರ್ ಲಿಸ್ಟ್ ಮಾಡಕ್ಕೆ ನಮ್ ಜೊತೆ ಇದಾರೆ ಸಹಾನ್ ಮತ್ತೆ ಸುಧನ್ವಾ. ನಮಸ್ಕಾರ ಇಬ್ರಿಗೂ. ನಮಸ್ತೆ. ನಮಸ್ಕಾರ. ಸೊ ಬೇಸಿಕಲಿ ಇದು ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಇಲ್ಲಿ ನಿಮ್ಗೆ ಕಾಣಿಸ್ಬೋದು 1 2 3 4 5 ಟಿಯರ್ ಇದೆ, ಪ್ಲಸ್ 20 ಟೀಮ್ ಇದೆ. ಸೊ ಈ ಟೀಮ್ಸ್ ನಾವು ಈ ಟಿಯರ್ಸ್ಗೆ ಸಾರ್ಟ್ ಮಾಡ್ಕೊಂಡು ಹೋಗ್ತೀವಿ, ಅವ್ರ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅನ್ನೋದ್ರ ಮೇಲೆ. ಸೊ ಆಸ್ಟ್ರೇಲಿಯಾ ಅಂದ್ರೆ ದೇ ಆರ್ ಸ್ಟ್ರಾಂಗ್ ಫೇವರಿಟ್ಸ್ ಟು ವಿನ್ ದ ಟೂರ್ನಮೆಂಟ್ ಅಂತ. ಇಂಡಿಯಾ ಅಂದ್ರೆ ಆಬ್ವಿಯಸ್ಲಿ ನಮ್ ಇಂಡಿಯಾ ಪರ್ಫಾರ್ಮೆನ್ಸ್ ತರ ಇರುತ್ತೆ ಅಂತ, ದಟ್ ಈಸ್ ಸೆಮಿಫೈನಲ್ಸ್ ಅಥವಾ ಫೈನಲ್ಸ್ ಸೋತೋಗ್ತಾರೆ ಅಂತ. RCB ಅಂದ್ರೆ ನಾಕ್ಔಟ್ಸ್ ಅಲ್ಲಿ ಸೋತೋಗ್ತಾರೆ ಅಂತ ಎಲ್ಲರಿಗೂ ಗೊತ್ತಿರೋದೇ ಅದು. ಆಮೇಲಿಂದ ಡೆಲ್ಲಿ ಡೇರ್ ಡೆವಿಲ್ಸ್ ಅಂದ್ರೆ ಅವರು ಗ್ರೂಪ್ ಸ್ಟೇಜ್ ಅಲ್ಲಿ ಸ್ವಲ್ಪ ಚೆನ್ನಾಗ್ ಆಡ್ತಾರೆ, ಬಟ್ ಕ್ವಾಲಿಫೈ ಎಲ್ಲ ಆಗಲ್ಲ ಅಂತ. ಪಂಜಾಬ್ ಕಿಂಗ್ಸ್ ಅಥವಾ ಕಿಂಗ್ಸ್ 11 ಪಂಜಾಬ್ ಅಂದ್ರೆ ಅದು ಕಿಂಗ್ಸ್ 11 ಪಂಜಾಬ್ ಟಿಪಿಕಲ್ ಸೀಸನ್ ತರ, ಅಂದ್ರೆ ಅವ್ರು ಏನಕ್ಕೂ ಕ್ವಾಲಿಫೈ ಆಗಲ್ಲ, ಜಸ್ಟ್ ಖುಷಿಯಾಗಿ ಆಡ್ಕೊಂಡು ಹೋಗ್ತಾರೆ. ಎಸ್, ಲೆಟ್ಸ್ ಗೋ. ಓಕೆ, ಫಸ್ಟ್ ಈ ಟೀಮ್ ಲೋಗೋನೇ ನಮ್ಗೆ ಗೊತ್ತಿಲ್ಲ. ಸೊ ಇದು ಯಾವ ಟೀಮ್ ಅಂತ ಯಾರು ಹೇಳಿದ್ರೆ ಉಪಯೋಗ ಆಗುತ್ತೆ. ಇದು ಒಂಥರ ಬಾಲ್ ಇರೋ ತರದ್ದು. ಅದು ಅದು ಹೇಳು ಹೇಳು. ಇಲ್ಲ, ನನಗೂ ಗೊತ್ತಿಲ್ಲ. ಅಲ್ಲಿ ಇದ್ರಲ್ಲಿ ನೋಡು, ಸ್ಕ್ವಾಡ್ಸ್ ಅಲ್ಲಿ ನೋಡು ಯಾವ್ದಾರು. ಅದು ಇಲ್ಲ ಇಲ್ಲ ಇಲ್ಲ, ಇದು ಯಾವ್ದು ಗೊತ್ತಾ ಆಕ್ಚುಲಿ. ಒಂದು ಇದು ಪಪುವಾ ನ್ಯೂ ಗಿನಿ, ಕರೆಕ್ಟ್. ಏಯ್, ಹಾ. ಇದು ಪಪುವಾ ನ್ಯೂ ಗಿನಿ. ಸೊ ಪಪುವಾ ನ್ಯೂ ಗಿನಿ ಟೀಮ್ ಏನ್ ಅನ್ಸುತ್ತೆ, ಯಾವ ತರ ಪರ್ಫಾರ್ಮ್ ಮಾಡ್ತಾರೆ? ಇವರು ಒಂಥರ ಪ್ರೀತಿ ಜಿಂಟ ಇಲ್ದಿರೋ ಪಂಜಾಬ್ ಕಿಂಗ್ಸ್ ತರ. ಸೊ ಅದಕ್ಕಿಂತ ವರ್ಸ್ಟ್ ಅವ್ರನ್ನ ಪಂಜಾಬ್ ಕಿಂಗ್ಸ್. ಸಹನ್? ನನ್ನ ಪ್ರಕಾರ ಅವ್ರು ಪಂಜಾಬ್ ಕಿಂಗ್ಸ್ಗೆ ಫಸ್ಟ್ ಟೈಮ್ ವರ್ಲ್ಡ್ ಕಪ್ ಆಡ್ತಿರೋದು ಅನ್ಸುತ್ತೆ. ಅವ್ರು ಫಸ್ಟ್ ಟೈಮ್ ಯುನಾನಿಮಸ್ ಡಿಸಿಷನ್ ಇದು. ಯುನಾನಿಮಸ್ ಡಿಸಿಷನ್. ಇದು ಪಂಜಾಬ್ ಕಿಂಗ್ಸ್ ಲೆವೆಲ್ ಅಂತಾನೆ ಹೇಳ್ಬೇಕು. ನಂಗೆ ಅಲ್ಲಿ ಒಬ್ರು ಟೀಮಲ್ಲ ಹೆಸರು ಗೊತ್ತಿಲ್ಲ. ಸೊ ಅವರು ಅನ್ಫಾರ್ಚುನೇಟ್ಲಿ ಅವ್ರು ಗ್ರೂಪ್ ಸ್ಟೇಜ್ ಅಲ್ಲಿ 1 ಮ್ಯಾಚ್ ಗೆಲ್ಲಲ್ಲ ಅಂತ ಹೇಳ್ತೀನಿ. ಸೊ ಯುನಾನಿಮಸ್ಲಿ ಪಂಜಾಬ್ ಕಿಂಗ್ಸ್ ಪರ್ಫಾರ್ಮೆನ್ಸ್. ನೆಕ್ಸ್ಟ್ ಬಂದು ನಮ್ಮ ನೇಪಾಳ್, ನಮ್ಮ ಕಂಟ್ರಿ ನೇಬರ್ಸ್. ಮತ್ತೆ ನಮ್ಗೆಲ್ಲ ವೀಸಾ ಬೇಡ ಆ ಕಂಟ್ರಿಗೆ ಹೋಗಕ್ಕೆ, ಆ ತರ ಕಂಟ್ರಿ ನೇಪಾಳ್. ಸೊ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಏನಂತೀರಾ? ಆನೆಸ್ಟ್ಲಿ ನಂಗೆ ಏನ್ ಎಕ್ಸ್ಪೆಕ್ಟ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿ ಎಲ್ಲಾ ಗ್ರೂಪ್ ನಲ್ಲೂ 3 ಡಬ್ಬಾ ಟೀಮ್ ಇರುತ್ತೆ. ಆ 3 ಡಬ್ಬಾ ಟೀಮ್ ನಲ್ಲಿ ಮೇಲ್ ಬರೋರು ಥರ್ಡ್ ಬರ್ತಾರೆ. ಸೊ ನಾ ಇವ್ರನ್ನ ಡೆಲ್ಲಿ ಡೇರ್ ಡೆವಿಲ್ಸ್ ಹಾಕ್ತೀನಿ. ನನ್ನ ಪ್ರಕಾರ ಇವರು ಸೌತ್ ಆಫ್ರಿಕಾ, ನೆದರ್ಲೆಂಡ್ಸ್, ಬಾಂಗ್ಲಾದೇಶ್, ಶ್ರೀಲಂಕಾ ಜೊತೆ ಇದ್ದಾರೆ. ಸೊ ಅಪ್ಸೆಟ್ ಮಾಡ್ಬೋದು ಶ್ರೀಲಂಕಾನ. ಸೊ ನನ್ನ ಪ್ರಕಾರ ನಾವು ಡೆಲ್ಲಿ ಡೇರ್ಡೆವಿಲ್ಸ್ಗೆ ಹಾಕ್ಬೋದು. ಗ್ರೂಪ್ ಮೆಂಬರ್ಸ್ ಯಾರಿದ್ದಾರೆ ಅಂದ್ರೆ ಸೌತ್ ಆಫ್ರಿಕಾ, ನೆದರ್ಲೆಂಡ್ಸ್, ಬಾಂಗ್ಲಾದೇಶ್, ಶ್ರೀಲಂಕಾ. ಸೊ ನನ್ಗೇನೋ ಇವ್ರು ಬಾಂಗ್ಲಾದೇಶ್ ಮೇಲೆ 1 ಮ್ಯಾಚ್ ಗೆಲ್ತಾರೆ ಅನ್ನಿಸ್ತಿದೆ ಆತ್ಮೀಯಕ್ಕೂ. ಯಾಕಂದ್ರೆ ನಾವು ಬಾಂಗ್ಲಾದೇಶ್ ಅವ್ರ ಪರ್ಫಾರ್ಮೆನ್ಸ್ ನೋಡ್ತು ಅಂತಂದ್ರೆ ತೀರಾ ಹೋಪ್ಲೆಸ್. USA ಮೇಲೆಲ್ಲ ಸೋಲ್ತಾ ಇದಾರೆ ಅವರು. ಸೊ ನಾನು ಅಷ್ಟೇ ಇವ್ರನ್ನ ಡೆಲ್ಲಿ ಡೇರ್ಡೆವಿಲ್ಸ್ಗೆ ಹಾಕ್ತೀನಿ. ನೆಕ್ಸ್ಟ್ ಬಂದು ನಮ್ಮ ರಶೀದ್ ಖಾನ್ ಮತ್ತೆ ಮುಜೀಬ್ ರಹಮಾನ್, ಇಂಥವ್ರದ್ದು ಒಳ್ಳೊಳ್ಳೆ ಪ್ಲೇಯರ್ಸ್ ಇದೆ. ಅಫ್ಘಾನಿಸ್ತಾನ್ ಕ್ರಿಕೆಟ್ ಬೋರ್ಡ್ ಇವ್ರದ್ದು ಪರ್ಫಾರ್ಮೆನ್ಸ್ ಬಗ್ಗೆ. ಸೊ ನನ್ನ ಪ್ರಕಾರ ಇವರು ವೆಸ್ಟ್ ಇಂಡೀಸ್, ನ್ಯೂಜಿಲೆಂಡ್ ಆ ಗ್ರೂಪ್ ಅಲ್ಲಿ ಇದೆ. ಸೊ ಕಷ್ಟ ಅವ್ರಿಗೆ ಕ್ವಾಲಿಫೈ ಆಗೋದಕ್ಕೆ, ಆಲ್ದೋ ದೇ ಹ್ಯಾವ್ ಬಿನ್ ಪ್ಲೇಯಿಂಗ್ ಗುಡ್ ರೀಸೆಂಟ್ ಟೈಮ್ಸ್ ಅಲ್ಲಿ. ಸೊ ಡೆಲ್ಲಿ ಡೇರ್ಡೆವಿಲ್ಸ್ ಟಿಯರ್ಗೆ ಹಾಕ್ಬೋದು ಇವ್ರನ್ನ. ಕ್ವಾಲಿಫೈ ಆಗ ಕಷ್ಟ ಇರುತ್ತೆ. ನನ್ನ ಪ್ರಕಾರ ಇವರು ವೆಸ್ಟ್ ಇಂಡೀಸ್ ತುಂಬಾ ಇನ್ಕನ್ಸಿಸ್ಟೆಂಟ್ ಟೀಮು. ಸೊ ನನ್ನ ಪ್ರಕಾರ ಇವ್ರು ಆಕ್ಚುಲಿ RCB ಆಗ್ಬೋದು ಅನ್ಸುತ್ತೆ. ನಂಗೂ ಏನೋ ಇವ್ರು ಅಪ್ಸೆಟ್ ಮಾಡ್ತಾರೆ ವೆಸ್ಟ್ ಇಂಡೀಸ್. ಯಾಕಂದ್ರೆ ನನ್ ಗೊತ್ತಿರಂಗೆ ಇವ್ರು ಉಗಾಂಡ, ಪಪುವಾ ನ್ಯೂ ಗಿನಿ ಮೇಲೆ ಆರಾಮಾಗಿ ಗೆಲ್ತಾರೆ. ಸೊ ಅದೇನು ಕ್ವಶನೇ ಇಲ್ಲ. ಬಟ್ ವೆಸ್ಟ್ ಇಂಡೀಸ್ ಮೇಲೆ 1 ಮ್ಯಾಚ್ ನಂಗೆ ಏನೋ ಅಪ್ಸೆಟ್ ಆಗುತ್ತೆ ಅಂತ ಅನ್ನಿಸ್ತಿದೆ. ಸೊ ನಾನು ಇವ್ರನ್ನ RCB ಟಿಯರ್ಗೆ ಹಾಕ್ತೀನಿ. ನೆಕ್ಸ್ಟ್ ಬಂದು ನಮ್ಮ ಬೆಂಗಾಲ್ ಬ್ರದರ್ಸ್, ಬಾಂಗ್ಲಾದೇಶ್ ಅವರು, ಈಸ್ಟ್ ಪಾಕಿಸ್ತಾನ್ ಅವರು. ಇವ್ರ ಬಗ್ಗೆ ಏನಂತೀರಾ?
ಡೈರೆಕ್ಟ್ ಬಾಂಗ್ಲಾದೇಶ ಆಗಿ ಲಾಸ್ಟ್ ಗ್ರೂಪ್ ಹಾಕ್ಬಿಡು. ಹಾ ಇಲ್ಲ, ಇವ್ರಿಗೆ ಟೀಮ್ ಅನಾಲಿಸಿಸ್ ಮಾಡ್ಬೇಕು ಅಂದ್ರೆ ಇಂಡಿವಿಜುವಲಿ ಒಂದ್ 2-3 ಜನ ಪ್ಲೇಯರ್ಸ್ ಚೆನ್ನಾಗೇ ಆಡ್ತಾರೆ. ಬಟ್ ಅವ್ರ ಪರ್ಫಾರ್ಮೆನ್ಸ್ ಈಗ US ಸೋಲೋದು ಈ ತರ ಎಲ್ಲ ಆಗೋಗಿದೆ. ಅವ್ರದ್ದು ಏನೋ ಟೀಮ್ ಯೂನಿಟಿ ಇಲ್ವೋ ಅಥವಾ ಅವ್ರಿಗೆ ಆಡಕ್ ಇಷ್ಟ ಇಲ್ವೋ ಏನೋ ಅಂತ ಗೊತ್ತಿಲ್ಲ. ಬಟ್ ನಾನ್ ಇವ್ರ ಗ್ರೂಪ್ ಸ್ಟೇಜ್ ಅಂತೂ ಇಂದ ಅಂತೂ ಆಚೆ ಹೋಗಲ್ಲ ಅಂತೀನಿ. ಯಾಕಂದ್ರೆ ಅವ್ರ ಗ್ರೂಪ್ ಅಲ್ಲಿ ಸೌತ್ ಆಫ್ರಿಕಾ, ಶ್ರೀಲಂಕಾ ಇದಾರೆ. ಚಾನ್ಸ್ ಇಲ್ಲ ಬಿಡು. ಸೊ ಗೆದ್ರೆ 2 ಮ್ಯಾಚ್ ಗೆಲ್ಬಹುದು, ಬೇರೆ ಇಬ್ರು ಮೇಲೆ ಅಷ್ಟೇ. ಸೊ ನಾನು ಹ್ಮ್ ಡೆಲ್ಲಿ ಡೇರ್ ಡೆವಿಲ್ಸ್ ಅಂತ ಹಾಕ್ತೀನಿ, ಬಟ್ ಹೈಯರ್ ದ್ಯಾನ್ ನೇಪಾಳ್ ಅಲ್ಲಿ ಆ ಕ್ಯಾಟಗರಿಲಿ ಹಾಕ್ತೀನಿ. ಹ್ಮ್ ನೆಕ್ಸ್ಟ್ ಕೆನಡಾ. ಕೆನಡಾದಲ್ಲಿ ಈಗ ಫುಲ್ಲು ಸಿಂಗ್ಗಳೇ ಜಾಸ್ತಿ ಇದ್ದಾರೆ. ಸೊ ಏ, ಅವರು ಈ ಸ್ವಲ್ಪ ಪಂಜಾಬ್ ಆಗದಿದ್ರೆ ನಮ್ಗೇನೋ ಬಂದು ಯಾರು ಸಾಯಿಸ್ಬಿಟ್ಟು. ಪಂಜಾಬ್ ಕಿಂಗ್ಸ್ಗೆನೆ ಹಾಕ್ಬೇಕಾಗುತ್ತೆ ಇವ್ರದ್ದು. ಯಾಕೆಂದ್ರೆ ಅವರು ಸಿಂಗ್ಗಳು ಇದ್ದು ಅವ್ರದ್ದು ಆ ಇಡೀ ಟೀಮ್ ಹಂಗೆ ಇದೆ ಅಂತಾನೆ ನಂಗೆ ಅನ್ಸುತ್ತೆ. ಹ್ಮ್ ಅವ್ರ ಟೀಮ್ ಒಂದ್ ಸ್ವಲ್ಪ ಖಾಲಿ ಖಾಲಿ ಇದೆ, ಅರ್ಥ ಆಯ್ತಾ? ಆ, ಸೊ ಅದೇನೆ ಮೋರ್ ಪಂಜಾಬ್ ದೆನ್ ಪಂಜಾಬ್ ಫಿಟ್ ಫಾರ್ ಪಂಜಾಬ್ ಕಿಂಗ್ಸ್ ಅಂತ ಹೇಳ್ಬೇಕು ಈ ಟೀಮ್. ಆಸ್ಟ್ರೇಲಿಯಾ ನೆಕ್ಸ್ಟ್ ಬಂದು ಆಮೇಲೆ ಬರೋಣ. ಇವ್ರನ್ನೆಲ್ಲ ಲಾಸ್ಟ್ ಇಲ್ಲ ಮಾಡೋಣ. ಫಸ್ಟ್ ಸರಿ. ಒಂದ್ ಸ್ವಲ್ಪ ಲೆಸರ್ ಟೀಮ್ಸ್ ಫಿನಿಶ್ ಮಾಡ್ಬೇಡ. ಐರ್ಲೆಂಡ್ ಅವರು ಐರ್ಲೆಂಡ್ ಇರೋದು ಇದು ಇಂಡಿಯಾ, ಪಾಕಿಸ್ತಾನ್, ಕೆನಡಾ, US. ನನ್ನ ಪ್ರಕಾರ ಡಿಫಿಕಲ್ಟ್ ಅವರು ಗ್ರೂಪ್. ಕಷ್ಟ, ಬಟ್ ಅವ್ರು ಅಪ್ಸೆಟ್ ಮಾಡ್ಬೋದು ಪಾಕಿಸ್ತಾನ್ಗೆ. ಅಂದ್ರೆ ಹೇಳಕ್ಕಾಗಲ್ಲ. ಈಗ ಮೊನ್ನೆ ಏನೋ ಸೋಲ್ಸಿದಾರೆ ಪಾಕಿಸ್ತಾನ. ಹಾ, ಸೊ ಹೇಳಕ್ಕಾಗಲ್ಲ. ಅದೇ ಡೆಲ್ಲಿ ಡೇರ್ RCB ಡೆವಿಲ್ಸ್ ಅಲ್ಲಿ ಕ್ಯಾಟಗರಿಲಿ ಹಾಕ್ಬೋದು, ಬಟ್ ಹೈಯರ್ ದ್ಯಾನ್ ಬಾಂಗ್ಲಾದೇಶ್ ಅಂತ ಹಾಕ್ತೀನಿ. ಹ್ಮ್ ಐ ಥಿಂಕ್ ದಟ್ ಈಸ್ ಫಿಟ್ ರೆಪ್ರೆಸೆಂಟೇಷನ್. ಯಾಕೆಂದ್ರೆ ಅವ್ರಿಗೆ ಚಾನ್ಸು ಇದೆ ಪಾಕಿಸ್ತಾನ ಮೇಲೆ ಗೆಲ್ಲೋದು. ಹೇಳಕ್ಕಾಗಲ್ಲ ಪಾಕಿಸ್ತಾನದವ್ರು ಏನ್ ಮಾಡ್ತಾರೆ ಅನ್ನೋ ನಿಜ ಅಂತ. ಹ್ಮ್ ಸೊ ನೆಕ್ಸ್ಟ್ ಬಂದು ಸ್ಕಾಟ್ಲೆಂಡ್. ಇವ್ರದ್ದು ಜರ್ಸಿ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀವಿ ನಾವು ಸದ್ಯದಲ್ಲೇ. ಅದನ್ನ ಸ್ವಲ್ಪ ನೋಡ್ಕೊಂಡಿರಿ ನಿಮ್ ಫೀಡ್ ನ. ಅದಕ್ಕೆ ನೋಟಿಫಿಕೇಶನ್ ಎಲ್ಲ ಆನ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು. ಕ್ರಿಕೆಟ್ ಸ್ಕಾಟ್ಲೆಂಡ್ ಇವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಏನು? ಸ್ಕಾಟ್ಲೆಂಡ್ ನನಗೆ ಪಂಜಾಬ್ ಕಿಂಗ್ಸ್ ಅನ್ಸುತ್ತೆ, ಯಾಕಂದ್ರೆ ಒಂಚೂರು ಚಾನ್ಸ್ ಇರೋ ತರ ಕಾಣಿಸ್ತಿಲ್ಲ. ಪಾಪ ಅವ್ರ ಗ್ರೂಪ್ ಅಲ್ಲಿ ಇಂಗ್ಲೆಂಡ್, ಆಸ್ಟ್ರೇಲಿಯಾ. ಇಂಗ್ಲೆಂಡ್ ಬಟ್ ಡೈರೆಕ್ಟ್ ಇಲ್ಲ ಇರಿ ಒಂದ್ ಸೆಕೆಂಡ್. ಅವರು ನೆಮೀಬಿಯಾ, ಓಮನ್ ಮೇಲೆ 2 ಮ್ಯಾಚ್ ಇದೆ, ಅದ್ ಗೆಲ್ಬೋದು ಅವರು. ಯಾಕಂದ್ರೆ ನೆಮೀಬಿಯಾ ಇವಾಗ ಇನ್ನ ಚೆನ್ನಾಗಿ ಆಡಕ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ದೇ ಕ್ಯಾನ್ ಗೋ ಅಪ್ ಟು ಡೆಲ್ಲಿ ಡೆವಿಲ್ಸ್ ಅನ್ಸುತ್ತೆ. ಆ ಟಿಯರ್ ಅಲ್ಲಿ ಆಗ್ಬೋದು. ನಂಗೇನೋ ಇವ್ರಿಗೆ ಚಾನ್ಸ್ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಇಂಗ್ಲೆಂಡ್, ಆಸ್ಟ್ರೇಲಿಯಾ ಇರೋದ್ರಿಂದ ಅವ್ರ ಕಂಪ್ಲೀಟ್ ಹೋಪ್ಸ್ ಹೊಟ್ಟೋಗುತ್ತೆ. ಅವ್ರ ಬೈ ಚಾನ್ಸ್ ರನ್ ರೇಟ್ ಇದ್ದು ಏನೋ ಒಂಚೂರು ಚಾನ್ಸ್ ಇದೆ ಅಂದ್ರೂ ಆಗಲ್ಲ. ಅವೆರಡು ಟೀಮ್ ಅಲ್ಲಿ ಆಡಿದ್ರೆ ಮುಗಿದೋಯ್ತು. ಹ್ಮ್ ಸೊ ಹೈಯೆಸ್ಟ್ ಆಫ್ ಪಂಜಾಬ್ ಕಿಂಗ್ಸ್ ಅಂದ್ರೆ ಸ್ಕಾಟ್ಲೆಂಡ್ ಅಂತ ಅಂತೀವಿ. ಹ್ಮ್ ನೆಕ್ಸ್ಟ್ ನಮ್ಮ ಉಗಾಂಡ ಕ್ರಿಕೆಟ್ ಬರೋಣ. ಡೈರೆಕ್ಟ್ ಆಗಿ ಇಲ್ಲಿ ಹಾಕ್ಬಿಡ್ತೀನಿ. ಅದೇ ಏನ್ ಯಾಕಂದ್ರೆ ಮಾತಾಡೋದು. ಅವ್ರ ಲೈಫ್ ಅಲ್ಲಿ ಕ್ರಿಕೆಟ್ ಆಡ್ತಾರೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಇವತ್ತೇ ನಂಗೆ ಗೊತ್ತಾಗಿರೋದು. ಸೊ ಇಬ್ರು ಅಗ್ರಿ ಮಾಡ್ತಿರಲ್ಲ ಇದಕ್ಕೆ? ಹಾ ಹಾ ಎಸ್. ನೆಕ್ಸ್ಟ್ ಅವ್ರಿಗೆ ನೆದರ್ಲ್ಯಾಂಡ್ಸ್. ಬ್ಯಾಟ್ ಉದ್ದ ಇವರು ಇರುತ್ತೆ, ಸೊ ಚೆನ್ನಾಗಿ. ಅವ್ರಿಗೆ ನ್ಯಾಚುರಲ್ ಟ್ಯಾಲೆಂಟ್ ಇದೆ ಅಷ್ಟೇ, ಹಾರ್ಡ್ ವರ್ಕ್ ಇಲ್ಲ. ಸೊ ನೆಕ್ಸ್ಟ್ ಬಂದು ನೆದರ್ಲ್ಯಾಂಡ್ಸ್. ಇವರು ಫುಟ್ಬಾಲ್ ಚೆನ್ನಾಗ್ ಆಡ್ತಾರೆ, ಬಟ್ ಕ್ರಿಕೆಟ್ ಅಷ್ಟೊಂದು ಚೆನ್ನಾಗ್ ಆಡಲ್ಲ. ಸೊ ಆಕ್ಚುಲಿ ಇದನ್ನ ಬಟ್ ಆಕ್ಚುಲಿ RCB ಆಗ್ಬೇಕು ಇದನ್ನ. ನನ್ನ ಪ್ರಕಾರ ಅವ್ರಿಗೆ ತುಂಬಾ ಒಳ್ಳೆ ಚಾನ್ಸ್ ಇದೆ ಈ ಟೈಮು. ನೇಪಾಲ್, ಬಾಂಗ್ಲಾದೇಶ್, ಶ್ರೀಲಂಕಾನು ಏನ್ ಚೆನ್ನಾಗಿ ಆಡ್ತಿಲ್ಲ. ಲೈಕ್ ಲಾಸ್ಟ್ ವರ್ಲ್ಡ್ ಕಪ್ ಅಲ್ಲೂ ಅವರು 50 ಓವರ್ ವರ್ಲ್ಡ್ ಕಪ್ ಅಲ್ಲೂ ಅವರು ನೆದರ್ಲೆಂಡ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಸೊ ಅದೇ ಆಲ್ಮೋಸ್ಟ್ ಸೇಮ್ ಸ್ಕ್ವಾಡ್ ಇದೆ ಈ ಟೈಮು. ನೋಡ್ಬೇಕು. ಐ ಥಿಂಕ್ RCB ಅಷ್ಟು ಹೋಗ್ಬೋದು, ಅವರು ಕ್ವಾಲಿಫೈ ಆಗ್ಬೋದು ಆಸ್ ಅ ಸೆಕೆಂಡ್ ಸ್ಪಾಟ್. ಓನ್ಲಿ ಸೌತ್ ಆಫ್ರಿಕಾ ಸ್ವಲ್ಪ ಕಷ್ಟ ಆಗತ್ತೆ ಅವ್ರಿಗೆ. ಅದ್ ಬಿಟ್ರೆ ಇನ್ನೆಲ್ಲ ನೇಪಾಲ್ ಮತ್ತೆ ಬಾಂಗ್ಲಾದೇಶ್ ಮೇಲೆ ಗೆಲ್ಬೋದು. ಶ್ರೀಲಂಕಾ ವಿಲ್ ಬಿ ದ ಡಿಸೈಡಿಂಗ್ ಫ್ಯಾಕ್ಟರ್ ಅವ್ರಿಗೆ. ನಂಗೂ RCB ಅನ್ಸುತ್ತೆ ನೆದರ್ಲೆಂಡ್ಸ್. ಯಾಕಂದ್ರೆ ಅವ್ರದ್ದು ವರ್ಲ್ಡ್ ಕಪ್ ನೋಡ್ದಂಗೆ ಸ್ಕ್ವಾಡ್ ಚೆನ್ನಾಗೇ ಇತ್ತು. ಪ್ಲಸ್ ಅವ್ರದ್ದು ಪೇಸ್ ಸಖತ್ತಾಗಿದೆ, ಪೇಸ್ ಅಟ್ಯಾಕ್. ಈ ವೆಸ್ಟ್ ಇಂಡೀಸ್ ಕಂಡೀಷನ್ಸ್ ನಲ್ಲೆಲ್ಲ ಪೇಸ್ ಅಟ್ಯಾಕ್ ತುಂಬಾನೇ ಯೂಸ್ಫುಲ್ ಆಗತ್ತೆ ಅನ್ಸುತ್ತೆ ನನ್ನ ಪ್ರಕಾರ. ಸೊ RCBಗೇನೆ. ಹಂಗೇನೋ ಅನ್ಸಲ್ಲ ಇವ್ರು ಕ್ವಾಲಿಫೈ ಆಗೋ ಚಾನ್ಸ್ ಇದೆ ಅಂತ. ಯಾಕಂದ್ರೆ ಶ್ರೀಲಂಕಾ ಓಕೆ, ಅವರು ಹೇಳಕ್ಕಾಗಲ್ಲ, ತುಂಬಾ ಇನ್ಕನ್ಸಿಸ್ಟೆಂಟ್ ಟೀಮ್ ಶ್ರೀಲಂಕಾನೂ. ಅವ್ರು ಒಂದೊಂದ್ಸತಿ 70 ಔಟ್ ಆಗ್ಬಿಡ್ತಾರೆ. ಸೊ ಆತರ ಏನಾದ್ರು ಆಯ್ತು ಅಂದ್ರೆ ಒಳ್ಳೆ ಚಾನ್ಸ್ ಇದೆ ಅಂತಾನೆ ಅಂತೀವಿ. ಸೊ RCB ಕ್ಯಾಟಗರಿಗೆ ಆಗ್ತದೆ. ಹ್ಮ್
ನೆಕ್ಸ್ಟ್ ನಮೀಬಿಯಾ. ಉಗಾಂಡ ಲೆಫ್ಟ್ ಸೈಡ್ ಹಾಕ್ಬೇಕು ಅಂತ ನನ್ನ ಒಪಿನಿಯನ್. ಆಕ್ಚುಲಿ ಉಗಾಂಡ Actually ಯಾಕೆ ಸ್ಕಾಟ್ಲೆಂಡ್ ಪಕ್ಕ ಹಾಕ್ಬೇಕು. ನಾನು ಇಲ್ಲಿ ಹಾಕ್ತಿರೋದು ಒಂದೇ ರೀಸನ್ಗೆ, ಯಾಕೆಂದ್ರೆ ಇಲ್ಲಿ ಡೇವಿಡ್ ವೀಸ್. ಒಬ್ರು ಎಕ್ಸ್ RCB ಪ್ಲೇಯರ್ ಡೇವಿಡ್ ವೀಸ್ ಇದ್ದಾರೆ. ಸೊ ಅವ್ರಿಗೆ ಸಿಂಗಲ್ ಹ್ಯಾಂಡೆಡ್ಲಿ ಒಂದೆರಡು ಮ್ಯಾಚ್ ಗೆಲ್ಸಿದ್ರೆ ಅವರು ಖುಷಿ ಆಗುತ್ತೆ ನಮಗೂ. ಸೊ ಪಂಜಾಬ್ ಕಿಂಗ್ಸ್ ಹೈಯೆಸ್ಟ್ ಟಿಯರ್ ಅಲ್ಲಿ ಹಾಕ್ತೀನಿ. ನಾವ್ ಒಂಥರ ಎಷ್ಟು ಡಿಲ್ಯೂಷನ್ ಅಲ್ವಾ, ಯಾರೋ RCB ಎಲ್ಲೋ ಆಡೋದಿದ್ದನ್ನ ಅವ್ರನ್ನ ತಗೊಂಡ್ ಇಲ್ಲಿ. ನೆಕ್ಸ್ಟ್ ನೆಕ್ಸ್ಟ್ ಹೋಗೋಣ. ಓಮಾನ್ ಕ್ರಿಕೆಟ್. ಓಮಾನ್ ಅವರು ನನ್ನ ಪ್ರಕಾರ ಪಂಜಾಬ್ ಕಿಂಗ್ಸ್ ಟಿಯರ್ ಅಲ್ಲೇ ಬರ್ತಾರೆ ಪಂಜಾಬ್ ಕಿಂಗ್ಸ್ ಏನೆ, ಬಟ್ ಹೈಯರ್ ದನ್ ಪಪುವಾ ನ್ಯೂ ಗಿನಿ ಅಂತ ಅನ್ಸುತ್ತೆ. ಯಾಕಂದ್ರೆ ಓಮಾನ್ ಕ್ರಿಕೆಟ್ ಆಡೋದ್ ನೋಡಿದೀನಿ ಒಂದೆರಡು ಸತಿ ಕ್ವಾಲಿಫೈಯರ್ಸ್ ಅಲ್ಲಿ, ಡಿಸೆಂಟ್ ಆಗಿ ಆಡ್ತಾರೆ. ಆಕ್ಚುಲಿ ನಮ್ಗೆ ಅದಂತೂ ಹೇಳ್ತೀನಿ. ಟಫೆಸ್ಟ್ ಡಿಸಿಷನ್ಸ್ ನಾವಿಲ್ಲಿ ಮಾಡ್ತಿರೋದು ಪಂಜಾಬ್ ಕಿಂಗ್ಸ್ ನಲ್ಲೇನೆ. ಹೌದು, ಯಾಕಂದ್ರೆ ಎಷ್ಟೊಂದು ಟೀಮ್ ನಾವು ನೋಡೇ ಇಲ್ಲ ಆಡೋದನ್ನ. ಅದಕ್ಕೆ ಈಗ ಲಾಸ್ಟ್ ವೀಕ್ ಟೀಮ್ ಅಂತ ಹೇಳ್ಬೇಕು, ದಟ್ ಈಸ್ USA ಕ್ರಿಕೆಟ್. ಇವರು ಬೇರೆ ಎಲ್ಲದನ್ನು ಚೆನ್ನಾಗಿ ಮಾಡ್ಬೋದು, ಕ್ರಿಕೆಟ್ ಒಂದು ಇವ್ರ ಬ್ಲಡ್ ಅಲ್ಲಿ ಬಂದಿಲ್ಲ. ಸೊ ಇವ್ರು ಮೊನ್ನೆ ಇನ್ನ ಬಾಂಗ್ಲಾದೇಶನ್ ಸೋಲ್ಸಿದ್ದಾರೆ. ಸೊ ಬಾಂಗ್ಲಾದೇಶ್ಗಿಂತ ಹೈ ಹಾಕ್ಲೇಬೇಕು ನಾವು, ರೆಸ್ಪೆಕ್ಟ್ಗೋಸ್ಕರನಾದ್ರೂ. ಏನಂತೀರಾ? ಸೊ ಆಕ್ಚುಲಿ ಅವ್ರ ಗ್ರೂಪ್ ನೋಡ್ತು ಅಂತಂದ್ರೆ ಇಂಡಿಯಾ ಪಾಕಿಸ್ತಾನ್ ಬಿಟ್ಬಿಡಿ, ಕೆನಡಾ ಮತ್ತೆ ಐರ್ಲೆಂಡ್ 2 ಮ್ಯಾಚ್ ಇದೆ. ಸೊ ಕೆನಡಾ ಮ್ಯಾಚ್ ಒಂದು ಗೆದ್ರೆ ಗೆಲ್ಬಹುದು ಅವ್ರು ಅಷ್ಟೇ. ಬಟ್ ಬಾಂಗ್ಲಾದೇಶ ಒಂದು ಸೋಲ್ಸಿದ್ದಾರೆ. ಸೊ ಆ ರೆಸ್ಪೆಕ್ಟ್ಗೋಸ್ಕರ ಡೆಲ್ಲಿ ಡೇರ್ಡೆವಿಲ್ಸ್ ಅಲ್ಲಿ ಅವ್ರಿಗಿಂತ ಮೇಲೆ ಹಾಕ್ತಾ ಇದೀವಿ. ಪ್ಲಸ್ ಈಗ ಇನ್ನೊಂದೇನು ಅಂದ್ರೆ USA ನಲ್ಲಿ ಇಂಡಿಯನ್ ಕ್ಯಾಪ್ಟನ್ ಇದಾನೆ ಅನ್ಸುತ್ತೆ, ಕೆನಡಾ ಟೀಮ್ಗೆ ಪಾಕಿಸ್ತಾನಿ ಕ್ಯಾಪ್ಟನ್. ಸೊ ಅಲ್ಲೂ ಒಂಥರ ರೈವಲ್ರಿ ಇದೆಯಂತೆ, ಅದೇನ್ ಎಲ್ಲಿಂದನೋ ಕೇಳ್ಪಟ್ಟೆ. ಇರ್ಲಿ ಅದು ಚೆನ್ನಾಗಿರುತ್ತೆ. ಪಂಜಾಬ್ ಆಗುತ್ತೆ. ಇಲ್ಲ, ಆಂಧ್ರ ಪಂಜಾಬ್ ಪ್ರದೇಶ ಸ್ವಲ್ಪ ಪಾಕಿಸ್ತಾನ ಹತ್ರನೂ ಇದೆಯಲ್ಲ, ಸೊ ಹಂಗಾಗಿದೆ ಮೋಸ್ಟ್ಲಿ. ಅದೊಂಥರ ಆಂಧ್ರ ವರ್ಸಸ್ ಪಂಜಾಬ್ ತರ, ಯುನೈಟೆಡ್ ಸ್ಟೇಟ್ಸ್ ಆಫ್ ಆಂಧ್ರ ವರ್ಸಸ್. ಸರಿ, ನೆಕ್ಸ್ಟ್ ನಾವು ನಮ್ಮ ಟ್ರೆಡಿಷನಲ್ ಬಿಗ್ 8 ಟೀಮ್ಸ್ ಬರೋಣ. ಇವ್ರದ್ದು ಪರ್ಫಾರ್ಮೆನ್ಸ್ ಬಗ್ಗೆ ಇವಾಗ ಹೈಯರ್ ಟಿಯರ್ಸ್ ಫಿಲ್ ಆಗೋದ್ ನೀವು ನೋಡ್ತೀರಾ. ಸೊ ಬಿಗಿನಿಂಗ್ ವಿತ್ ದ ಮೋಸ್ಟ್ ಇನ್ಕನ್ಸಿಸ್ಟೆಂಟ್ ಟೀಮ್ ಅಂತ ಹೇಳ್ತೀನಿ, ದಟ್ ಇಸ್ ಶ್ರೀಲಂಕಾ. ಇವ್ರ ಸ್ಕ್ವಾಡ್ ಮತ್ತೆ ಇವ್ರ ಚಾನ್ಸಸ್ ಬಗ್ಗೆ ಏನಂತಿತ್ತು? ನನ್ನ ಪ್ರಕಾರ RCB ಟಿಯರ್ ಅಲ್ಲಿ ಹಾಕ್ಬೋದು ಅವ್ರನ್ನ, ಬಟ್ ವೆರಿ ಇನ್ಕನ್ಸಿಸ್ಟೆಂಟ್ ನೀವ್ ಹೇಳ್ದಂಗೆ. ಸೊ ಗೊತ್ತಾಗಲ್ಲ. ನನ್ ಪ್ರಕಾರ ಅವ್ರನ್ನ ಆಕ್ಚುಲಿ ಡೆಲ್ಲಿ ಡೇರ್ಡೆವಿಲ್ಸ್ ನಲ್ಲಿ ಹಾಕ್ಬೇಕು. ಯಾಕಂದ್ರೆ ಡಿನೇ ಆಕ್ಚುಲಿ ಮೋಸ್ಟ್ ಎಕ್ಸೈಟಿಂಗ್ ಟೀಮ್ ಈ ಗ್ರೂಪ್ ಸ್ಟೇಜ್ ನಲ್ಲಿ. ಯಾಕಂದ್ರೆ ಶ್ರೀಲಂಕಾ, ಬಾಂಗ್ಲಾದೇಶ್, ನೆದರ್ಲೆಂಡ್ಸ್ ನನ್ ಪ್ರಕಾರ ಒಂದೇ ಲೆವೆಲ್ ನಲ್ಲಿ ಆಡ್ತಾರೆ. ಸೌತ್ ಆಫ್ರಿಕಾ ಫ್ರೀ ಪಾಸ್ ಬಿಡಿ ಅವ್ರಿಗೆ. ಈಗ ಈ 3 ಜನದ ಮಧ್ಯ ಫಿಯರ್ಸ್ ಕಾಂಪಿಟೇಷನ್ ಇರುತ್ತೆ ಅನ್ಸುತ್ತೆ ನನ್ನ ಪ್ರಕಾರ. ಬಟ್ ಐ ಡೋಂಟ್ ಸಿ ಶ್ರೀಲಂಕಾ ಕಮಿಂಗ್ ಔಟ್ ಆಫ್ ದಿಸ್ ಗ್ರೂಪ್. ಸೊ ನಾನು ಡೆಲ್ಲಿ ಡೇರ್ಡೆವಿಲ್ಸ್ ನಲ್ಲಿ ಫಸ್ಟ್ ಅಲ್ಲಿ ಹಾಕ್ಬೋದು ಅಂತ ಹೇಳ್ತೀನಿ. ನಾನು ಸುಧನ್ವ ಅವ್ರನ್ನ ಅಗ್ರಿ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ನೀವ್ ಹೇಳ್ದಂಗೆನೆ ಶ್ರೀಲಂಕಾ ಟೀಮು ಈಗ ಅಷ್ಟೊಂದು ಕನ್ಸಿಸ್ಟೆಂಟ್ ಆಗಿ ಆಡ್ತಿಲ್ಲ. ಪ್ಲಸ್ ಅವ್ರ ಬೇರೆ ಗ್ರೂಪ್ ಅಲ್ಲಿ ಇರೋರು ನೆದರ್ಲ್ಯಾಂಡ್ಸ್ ಆಗ್ಲಿ, ನೇಪಾಳ ಆಗ್ಲಿ, ಬಾಂಗ್ಲಾದೇಶ್ ಆಗ್ಲಿ, ಇವ್ರುಗಳನ್ನು ಕಾಂಪಿಟೇಷನ್ ಅಂತೂ ಕೊಡ್ತಾರ ಅವ್ರಿಗೆ. ಸೊ ನೆವರ್ ನೋ, ಎವ್ರಿ ಡಾಗ್ ಹ್ಯಾಸ್ ಇಟ್ಸ್ ಡೇ ಅಂತ ಹೇಳ್ತಾರಲ್ಲ. ಸೊ ಆ ನಾಯಿ ಯಾವತ್ತು ದಿವಸ ಏನ್ ಬರುತ್ತೆ ಗೊತ್ತಿಲ್ಲ. ಸೊ ಅವ್ರ ಸಿಂಬಲ್ ಡೆಲ್ಲಿ ಡೇರ್ಡೆವಿಲ್ಸ್ ನಾಯಿ ತರನೇ ಇದೆ. ಹಾ, ಕರೆಕ್ಟ್. ನೋಡಿ, ಕತ್ತಿ ಬೇರೆ ಇಟ್ಕೊಂಡಿದೆ ನಾಯಿ. ನೆಕ್ಸ್ಟ್ ಬಂದು ನಮ್ಮ ಹೋಸ್ಟ್ ಕಂಟ್ರಿ ವೆಸ್ಟ್ ಇಂಡೀಸ್. ಇವರು ಹೋಮ್ ಅಡ್ವಾಂಟೇಜ್ ಬೇರೆ ಇದೆ, ಪ್ಲಸ್ ಇವರು ತುಂಬಾ ಇನ್ಕನ್ಸಿಸ್ಟೆಂಟ್ ಟೀಮ್ ಏನೆ. ಸೊ ಇವ್ರದ್ದು ಒಂಥರ ಟ್ರಿಕ್ಕಿ ಪ್ರಿಡಿಕ್ಷನ್ ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ಇವ್ರ ಈ ಪರ್ಫಾರ್ಮೆನ್ಸ್ ಒಂದೊಂದ್ಸತಿ ಒಂದೊಂದ್ ತರ ಇರುತ್ತೆ. ಇಲ್ಲ ಒಂದೊಂದ್ಸತಿ ಕಾರ್ಲೋಸ್ ಬ್ರಾಥ್ವೇಟ್ ಗೆಲ್ಸಿರೋ ವರ್ಲ್ಡ್ ಕಪ್ ತರ ಫುಲ್ ಚೆನ್ನಾಗಿ ಆಡ್ಬಿಡ್ತಾರೆ, ಇಲ್ಲ ಅಂದ್ರೆ ಹೋಪ್ಲೆಸ್ ಆಗಿ ಆಡ್ತಾರೆ. ಸೊ ಈ ಟೀಮ್ ಬಗ್ಗೆ ಏನ್ ಹೇಳ್ತೀರಾ? ಸ್ಕ್ವಾಡ್ ನೋಡೋಣ. ಆಕ್ಚುಲಿ ನನ್ನ ಪ್ರಕಾರ ರಸಲ್, ಪೂರನ್, ಪವೆಲ್ ಇದ್ದಿದ್ರಿಂದ ನಾನು ವೆಸ್ಟ್ ಇಂಡೀಸ್ ನ RCB ಕ್ಯಾಟಗರಿಗೆ ಅಲ್ಲಿ ಹಾಕ್ಬೋದು ಅನ್ಸುತ್ತೆ. ಹೆಟ್ಮ್ಯಾರು ಇದ್ದಾನೆ. ಆಕ್ಚುಲಿ ಇವ್ರದ್ದು ಟೀಮ್ ಅಲ್ಲಿ ನೋಡ್ತಂದ್ರೆ ತುಂಬಾ ಜನ ಬಿಗ್ ಹಿಟ್ಟರ್ಸ್ ಇದಾರೆ. ಸೊ ಅದಕ್ಕೆ ಅವರು ಅಂದ್ರೆ ಸ್ಟ್ರಾಂಗ್ ಟೀಮ್ ಅಂತಾನೆ ಹೇಳ್ಬೇಕು. ಸೂಟ್ ಆಗುತ್ತೆ. T20 ಪ್ಲೇ ಸ್ಟೈಲ್ಗೆ ಅವ್ರು ಸೂಟ್ ಆಗುತ್ತೆ. ಬೌಲಿಂಗ್ ನಂಗೇನೋ ಅಷ್ಟೊಂದು ಸ್ಟ್ರಾಂಗ್ ಇದೆ ಅಂತ ಅನ್ಸಲ್ಲ. ಅದೊಂದೇ ವೀಕ್ ಪಾಯಿಂಟ್ ನಂಗೆ ಕಾಣಿಸ್ತಿರೋದು ವೆಸ್ಟ್ ಇಂಡೀಸ್ ಅಲ್ಲಿ.
ಬೌಲಿಂಗ್ ಪೇಸಸ್ ಚೆನ್ನಾಗೇ ಇದ್ದಾರೆ ನನ್ನ ಪ್ರಕಾರ. ಸ್ಪಿನ್ ಅವ್ರದ್ದು ಆಕೆಲ್ ಹುಸೇನ್, ಗುಡಕೇಶ್ ಮೋತಿ ಇದಾರೆ ಇಬ್ರು. ಬಟ್ ಆಕೆಲ್ ಹುಸೇನ್ ಅಷ್ಟು ಇನ್ನ ಅಂದ್ರೆ ಅವರೇ ಲೀಡ್ ಸ್ಪಿನ್ನರ್ ಅಂತ ಒಂಥರ RCB ಸ್ಕ್ವಾಡ್ ಇದಂಗೆ ಆಗ್ಬಿಡುತ್ತೆ. ಕರಣ್ ಶರ್ಮಾ ಎಕ್ಸ್ಪೀರಿಯನ್ಸ್ ಎಷ್ಟಿದೆಯೋ ಅವ್ರ ಹತ್ರನೂ ಆಲ್ಮೋಸ್ಟ್ ಅಷ್ಟೇ ಎಕ್ಸ್ಪೀರಿಯನ್ಸ್ ಇದೆ ಅಂತ ಆತರ. ಆಕ್ಚುಲಿ ಇವ್ರ ಬೌಲಿಂಗ್ ಅಟ್ಯಾಕ್ ಅಲ್ಲಿ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಅಂದ್ರೆ ಜೇಸನ್ ಹೋಲ್ಡರ್ ಮತ್ತೆ ಆಂಡ್ರೆ ರಸೆಲ್ ಇಬ್ರೇನೆ. ಅದ್ ಬಿಟ್ರೆ ಇವ್ರ ಹತ್ರ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇಲ್ಲ. ಅಲ್ಜಾರಿ ಜೋಸೆಫ್ ಗೊತ್ತಲ್ಲ, ಸೊ ಅವ್ರ ಬಗ್ಗೆ ಜಾಸ್ತಿ ಮಾತಾಡೋದ್ ಬೇಡ. ಸೊ ಅದೊಂದು ವೀಕ್ ಶಮಾರ್ ಪಾಯಿಂಟ್ ಜೋಸೆಫ್ ಇದು ಅಂತೂ ಇದಾನಲ್ಲ, ಇದೆ ಅವ್ರದ್ದು. ಶಮಾರ್ ಶಮಾರ್ ಜೋಸೆಫ್. ಜೋಸೆಫ್ ಶಮಾರ್ ಜೋಸೆಫ್ ಅವ್ರು ಒಳ್ಳೆ ಟೆಸ್ಟ್ ಬೌಲರ್. T20 ಅವ್ರು ಆಡಿರೋದು ನೋಡಿಲ್ಲ. ಸೊ ಹಾ, ನನ್ ಪ್ರಕಾರ ವೆಸ್ಟ್ ಇಂಡೀಸ್ RCB ಅನ್ಸುತ್ತೆ, ಯಾಕಂದ್ರೆ ಕ್ವಾಲಿಫೈ ಆಗ್ತಾರೆ ಅನ್ಸುತ್ತೆ ನನಗೆ ಗ್ರೂಪ್ ಸ್ಟೇಜಸ್. ಹಂಗೂ ಅಷ್ಟೇನೆ. ಅವ್ರದ್ದು ಐಡಿಯಲ್ T20 ಪ್ರೊಫೈಲ್ ಇದೆ ಅವ್ರದ್ದು ಇಡೀ ಟೀಮ್ ಅಲ್ಲಿ, ಎಕ್ಸೆಪ್ಟ್ ಬೌಲಿಂಗ್ ಒಂದ್ 2-3 ಕಡೆ ಅವ್ರದ್ದು ಸ್ಟ್ರೆಂತ್ ಇಲ್ಲ ಅಂತ ಹೇಳ್ತೀನಿ. ಬಟ್ ಅವ್ರು ಈಸಿಯಾಗಿ ಕ್ವಾಲಿಫೈ ಆಗ್ತಾರೆ ಅಂತ ಗ್ರೂಪ್. ಹ್ಮ್ ಪ್ಲಸ್ ನೆಕ್ಸ್ಟ್ ನಮ್ಮ ಆರ್ಚ್. ಹಾ ಹೇಳಿ. ಬ್ಯಾಟಿಂಗ್ ಅಂತೂ ತುಂಬಾನೇ ಚೆನ್ನಾಗಿದೆ ನನ್ನ ಪ್ರಕಾರ. ಅವ್ರದ್ದು ಡೆಪ್ತ್ ಇದೆ ಬ್ಯಾಟಿಂಗ್ ನಲ್ಲಿ. ನಾವು ನೋಡಿದ್ರೆ ಶಾಯಿ ಹೋಪು, ಆಮೇಲೆ ಆಂಡ್ರೆ ರಸೆಲ್ಲು ಎಲ್ಲರೂ ಧಮಾಕೆದಾರ್ ಪ್ಲೇಯರ್ಸ್. ಪ್ಲಸ್ ನಿಕೋಲಸ್ ಪೂರನ್ ಟಾಪ್ ಆರ್ಡರ್ ನಲ್ಲಿ ಆಡಬಹುದಂತೆ, ಗೊತ್ತಿಲ್ಲ. ಸೊ ಅವನ್ ಎಂತ ಪ್ಲೇಯರ್ ಅಂತ ನಾವೆಲ್ಲರೂ ನೋಡಿದೀವಿ. ಬ್ಯಾಟಿಂಗ್ ಅಂತೂ ತುಂಬಾ ಚೆನ್ನಾಗಿದೆ, ಬೌಲಿಂಗ್ ನಲ್ಲೂ ಪೇಸ್ ಅಟ್ಯಾಕ್ ತುಂಬಾ ಚೆನ್ನಾಗಿದೆ. ಇದೊಂಥರ RCB ಬಟ್ ವಿತ್ ಗುಡ್ ಪೇಸ್ ಅಟ್ಯಾಕ್ ತರ ಇದೆ ಇದು. ಸೊ ಇವ್ರು ಫಸ್ಟ್ 6 ಮ್ಯಾಚಸ್ ಆಫ್ RCB ತರ ಆಡ್ತಾರೋ ಅಥವಾ ಲಾಸ್ಟ್ 6 ಮ್ಯಾಚಸ್ ಆಫ್ RCB ತರ ಆಡ್ತಾರೋ ಅದನ್ನ ನೋಡ್ಬೇಕಷ್ಟೇ. ಅದೇನೆ, ಪ್ಲಸ್ ಅವ್ರದ್ದು ಟೀಮ್ ನೋಡ್ತು ಅಂದ್ರೆ ಅದೇ ಅನ್ಸುತ್ತೆ, ಬ್ಯಾಟಿಂಗ್ ಸ್ಟ್ರಾಂಗು ಬೌಲಿಂಗ್ ವೀಕ್ RCB ತರ. ಸರಿ, ಇವಾಗ ನೆಕ್ಸ್ಟ್ ನಾವು ಸೌತ್ ಆಫ್ರಿಕಾಗ್ ಬರೋಣ. ಇವರು ಒಂಥರ ಚೋಕರ್ಸ್ ಅಂತಾನೆ ಫೇಮಸ್ ಆಗಿರೋ ಟೀಮ್ ಇದು. ಇದು ಏನ್ ಡಿಸ್ಕಷನ್ ಬೇಡ ಅನ್ಸುತ್ತೆ, ಡೈರೆಕ್ಟ್ ಆಗಿ RCB ಲೀಡ್ಗೆ ಫಸ್ಟ್ ಸ್ಪಾಟ್ ಅಲ್ಲಿ ಹಾಕ್ಬಿಡಿ. ಇವಾಗ RCB ಸ್ಕ್ವಾಡ್ ನೋಡ್ತು ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿದೆ. ಸ್ಟ್ರಾಂಗ್ ಆಗಿದೆ, ಬಟ್ ಅದೇ ಯಾವ ಕ್ಲಚ್ ಪ್ಲೇಯರ್ ಅಂತಾರಲ್ವಾ, ಅಂದ್ರೆ ಸಿಂಗಲ್ ಹ್ಯಾಂಡೆಡ್ ಆಗಿ ಮ್ಯಾಚ್ ಗೆಲ್ಸೋರು, ಅದೇ ಕ್ಲಾಸ್ ಅನ್ನು ಅವ್ರು ಪರ್ಫಾರ್ಮ್ ಮಾಡಿದ್ದಾರೆ. ಬಟ್ ಇಂಟರ್ನ್ಯಾಷನಲ್ಸ್ ಅಲ್ಲಿ ಇನ್ನ ಅಷ್ಟು ಇನ್ನಿಂಗ್ಸ್ ಆಡಿಲ್ಲ ಅನ್ಸುತ್ತೆ. ಆಕ್ಚುಲಿ ಇವ್ರ ಟೀಮ್ ಅಲ್ಲಿ ನೋಡ್ತು ಅಂದ್ರೆ ಕ್ಲಾಸನ್ ಒಬ್ರು ತುಂಬಾ ಒಳ್ಳೆ ಫಾರ್ಮ್ ಅಲ್ಲಿ ಇದಾರೆ. ಪ್ಲಸ್ Stubbs ಡಿಕಾಕ್ ಅಷ್ಟೊಂದು ಫಾರ್ಮ್ ಅಲ್ಲಿ ಇಲ್ಲ. ಆಮೇಲಿಂದ ಅವ್ರ ಬೌಲಿಂಗ್ ನೋಡ್ತು ಅಂತಂದ್ರೆ ಅವ್ರ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಬೌಲರ್ ಇದಂದ್ರೆ ರಬಾಡ. ಅವರು ಎಷ್ಟೊಂದು ಒಳ್ಳೆ IPL ಕ್ಯಾಂಪಿಯನ್ ಇರ್ಲಿಲ್ಲ ಈ ಸತಿ. ಸೊ ಅವ್ರದ್ದು ಒಂದ್ಸಲ ಅಂದ್ರೆ ಟೀಮ್ ಚೆನ್ನಾಗಿದೆ, ಬಟ್ ಅವ್ರ ಫಾರ್ಮ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಅವ್ರದ್ದು ಫಿನಿಶರ್ಸ್ ತುಂಬಾ ಚೆನ್ನಾಗಿದ್ದಾರೆ. ಸ್ಟಬ್ಸ್, ಕ್ಲಾಸನ್, ಯಾನ್ಸನ್, ಆಮೇಲೆ ಮಿಲ್ಲರ್ ಹೌದು. ತುಂಬಾ ಚೆನ್ನಾಗಿದೆ. ಆ ಗ್ರೂಪ್ ಚೆನ್ನಾಗಿದೆ. ಟಾಪ್ ಆರ್ಡರ್ ಒಂದ್ ಸ್ವಲ್ಪ ವೀಕ್ ಅನ್ಸುತ್ತೆ, ಯಾಕಂದ್ರೆ ಕ್ವಿಂಟನ್ ಡಿಕಾಕ್ ಆಮೇಲೆ ಏಡನ್ ಮಾರ್ಕ್ರಮ್ ಅಷ್ಟೊಂದು ಡೇಂಜರಸ್ ಆಗಿ ಕಾಣಿಸ್ತಿಲ್ಲ ಈ ನಡುವೆ. ರೀಸಾ ಹೆಂಡ್ರಿಕ್ಸ್ ಓಪನ್ ಮಾಡ್ತಾರೆ. ಈ ರೀಸಾ ಹೆಂಡ್ರಿಕ್ಸ್ ಅಂದ್ರೆ ಅದೇ ಆಫ್ರೋ ಸ್ಟೈಲ್ ಇದೆಯಲ್ಲ ಅವನಲ್ವಾ, ಅಂದ್ರೆ ಅದೇನೋ ಒಂಥರ ಇಲ್ಲ ಇರ್ಬೇಕು. ಅನ್ಸುತ್ತೆ. ಅವ್ರದ್ದು ಬೌಲಿಂಗು ಬಟ್ ಚೆನ್ನಾಗಿದೆ. ಅದೇನೆ, ರಬಾಡ, ಆಮೇಲೆ ಅದೇ ಪ್ರೊನೌನ್ಸ್ ಮಾಡಕ್ ಬರಲ್ಲ ನಂಗೆ, ಜೆರಾಲ್ಟ್ ಅದೇನೋ ಕೋರ್ಸ್ ಏನು ಒಟಜಿ ಚೆನ್ನಾಗಿ. ನನ್ ಕನ್ಸರ್ನ್ ಇರೋದು ಒಂದೇನೆ, ಅವ್ರ ಟೀಮ್ ತುಂಬಾ ಚೆನ್ನಾಗಿದೆ, ಬಟ್ ಅವ್ರ ಫಾರ್ಮ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಅವ್ರ ಮೋಸ್ಟ್ ಆಫ್ ದ ಪ್ಲೇಯರ್ಸ್ ಔಟ್ ಆಫ್ ಫಾರ್ಮ್ ಇದಾರೆ. ನನ್ಗನ್ಸೋ ಪ್ರಕಾರ So, ಅವ್ರು ಅಟ್ಲೀಸ್ಟ್ ನಾಕ್ಔಟ್ಸ್ಗೆ ಹೋಗ್ತಾರೆ ಅಂತ. ಸೊ ನಾನ್ ಇಂಡಿಯಾ ಅಂತೀನಿ, ಬಟ್ ಇವರಿಬ್ರು RCB ಅಂದಿರೋದ್ರಿಂದ RCB ನಲ್ಲಿ ಫಸ್ಟ್ ನಾ ಪೊಸಿಷನ್. RCB ಪೊಸಿಷನ್ ಫಸ್ಟ್ ಅಂತ, RCB ಟಿಯರ್ ಫಸ್ಟ್ ಅಂತ ಹೇಳ್ತೀನಿ ನಾನು. ನೆಕ್ಸ್ಟ್ ಬಂದು ಪಾಕಿಸ್ತಾನ. ಇವ್ರ ಬಗ್ಗೆ ನಮ್ಗೆ ಜಾಸ್ತಿ ಮಾತಾಡಕ್ ಇಷ್ಟ ಇಲ್ಲ, ಅಂದ್ರೂ ಮಾತಾಡ್ಲೇಬೇಕು ಯಾಕಂದ್ರೆ ಇವ್ರು ಆಡ್ತಾ ಇದಾರೆ ಯಾಕೋ. ಸೊ ಇವ್ರ ಬಗ್ಗೆ ಏನಂತೀರ? ಅವ್ರ ಕೀಪರ್ ಜಂಪ್ ಮಾಡಕ್ಕಾಗಲ್ಲ, ಬ್ಯಾಟ್ಸ್ಮನ್ಗೆ ಹೊಡೆಯಕ್ಕಾಗಲ್ಲ, ಬೌಲರ್ಸ್ಗೆ ವಿಕೆಟ್ ತೆಗಿಯಕ್ಕಾಗಲ್ಲ. ಸೊ ನನ್ಗೆ ಅವರು ಡೆಲ್ಲಿ ಡೇರ್ಡೆವಿಲ್ಸ್ ಅನ್ಸುತ್ತೆ. ವೆರಿ ಕಾಂಟ್ರವರ್ಷಿಯಲ್ ಒಪಿನಿಯನ್, ಬಟ್ ಇಲ್ಲ, ಇದೇನ್ ಕಾಂಟ್ರವರ್ಷಿಯಲ್ ಏನಿಲ್ಲ, ಡೈರೆಕ್ಟ್ ಆಗಿ ಹಾಕ್ಬೋದು ನಾವೇನೆ ಡೆಲ್ಲಿ ಡೇರ್ಡೆವಿಲ್ಸ್ ಅಂತ. ಇಲ್ಲ ಆಕ್ಚುಲಿ ಇನ್ಫ್ಯಾಕ್ಟ್ ಆಕ್ಚುಲಿ RCB ಇನ್ಫ್ಯಾಕ್ಟ್ ಆಗ್ಬೇಕು, ಬಿಕಾಸ್ ಅವರು ಗ್ರೂಪ್ ಸ್ಟೇಜ್ ಈಸಿಯಾಗಿ 2 ಮ್ಯಾಚ್ ಅಂತೂ ಗೆಲ್ತಾರೆ. 1 ಅಗೇನ್ಸ್ಟ್ USA, 1 ಅಗೇನ್ಸ್ಟ್ ಕೆನಡಾ. ಓನ್ಲಿ ಥಿಂಗ್ ಐರ್ಲೆಂಡ್ ಆಕ್ಚುಲಿ ಹೇಳ್ಬೇಕಂದ್ರೆ 1 ಮ್ಯಾಚ್ ಪಕ್ಕ ಗೆಲ್ತಾರೆ ಕೆನಡಾ ಮೇಲೆ. USA ಇದು ಮತ್ತೆ ಒಂದೇ ಐರ್ಲೆಂಡ್ ಡಿಫ್ರೆನ್ಸ್ ಅಪ್ಸೆಟ್ ಇರೋದು, ಮಾಡ್ಬೋದು. ಇಲ್ಲ ಇದು ಹಿಂಗಾಗ್ಬೇಕು, ಇಲ್ಲ ಇದು ಹಿಂಗಾಗ್ಬೇಕು. ನಾವು ಹಿಂಗಾಗ್ಲಿ ಅಂತ ಅಷ್ಟೇ ಆಶಿಸ್ತೀವಿ.
ಬಟ್ ಹಿಂಗಾದ್ರೆ ಏನು ಆಗಲ್ಲ. ಸೊ ಇದು ಕರೆಕ್ಟ್ ಪೊಸಿಷನ್ ಅಂತಾನೆ ಅಂತೀನಿ ಹೀಗಿದ್ರೆ. ಹಂಗೆ ಬಿಟ್ಬಿಡೋಣ, ಏನು ಡಿಸ್ಟರ್ಬ್ ಮಾಡೋದು ಬೇಡ. ಬಟ್ ಒಂದೇನ್ ನಾವು ನೋಡ್ಬೇಕು ಅಂದ್ರೆ ಅವ್ರ ಬೌಲಿಂಗ್ ಅಟ್ಯಾಕ್ ಆಕ್ಚುಲಿ ಚೆನ್ನಾಗಿದೆ ಈ ಸತಿ. ವರ್ಲ್ಡ್ ಕಪ್ ನಲ್ಲಿ ಅವರಿಗೆ ತುಂಬಾ ಜನ ಮಿಸ್ಸಿಂಗ್ ಇದ್ರು, ಬಟ್ ಈ ಸತಿ ಚೆನ್ನಾಗಿದೆ. ಬ್ಯಾಟಿಂಗ್ ಆಸ್ ಯೂಶುವಲ್ ಒಂಥರ ಅವ್ರದ್ದು ಯಾವತ್ತೂ ಕನ್ವಿನ್ಸಿಂಗ್ ಆಗಿರಲ್ಲ. ಬಟ್ ಈ ಸತಿ ಬೌಲಿಂಗ್ ಅಟ್ಯಾಕ್ ಅಂತೂ ತುಂಬಾ ಚೆನ್ನಾಗಿದೆ. ಶಹೀನ್ ಶಾ ಅಫ್ರಿದಿ, ನಸೀಮ್ ಶಾ, ಆಮಿರ್. ಇವ್ರು ಫಿಕ್ಸರ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಸೊ ಬಟ್ ಬ್ಯಾಟಿಂಗ್ ಆಸ್ ಯೂಶುವಲ್. ಇಲ್ಲಿ ಒಬ್ರು ಗೊತ್ತಿಲ್ಲ ಆಕ್ಚುಲಿ, ಬಾಬರ್ ಅಜಮ್ ಬಿಟ್ರೆ. ಆಮೇಲಿಂದ ಇವನೊಬ್ಬ There is ಬಿಟ್ರೆ one. ಫಿಕ್ಸಿಂಗ್ ಮಾಡಿದಾನೆ There ಅಂತ. is one. ಆಮೇಲೆ ಇವನು ರಿಜ್ವಾನ್ ನೋಡಿದೀವಿ, ಬೇರೆ ಇಫ್ತಿಖಾರ್ ಅಹಮದ್ ನೋಡಿದೀವಿ, ಇಮಾದ್ ನೋಡಿದೀವಿ, ಫಕ್ಕಾರ್ ನೋಡಿದೀವಿ. Azam ಇವ್ರ ಟೀಮ್ Khan ನೋಡಿದ್ರೆ now ನಂಗೇನೋ ಇವ್ರದ್ದು ಡೆಲ್ಲಿ ಡೆವಿಲ್ಸ್ ಅಂತಾನೆ ಅನ್ಸುತ್ತೆ. ಯಾಕೆಂದ್ರೆ ಡೆಪ್ತೇ ಇಲ್ಲ ಒಂಚೂರುವೆ. ಎಲ್ಲರೂ ಹೋಪ್ಲೆಸ್ ಆಗಿ ಆಡ್ತಾರೆ. ಪ್ಲಸ್ ಅವ್ರ ಫಿಟ್ನೆಸ್ ಅಷ್ಟೊಂದು ಚೆನ್ನಾಗಿಲ್ಲ. So, ಐರ್ಲೆಂಡ್ಗೆ ತುಂಬಾ ಒಳ್ಳೆ ಚಾನ್ಸ್ ಇದೆ. ದಯವಿಟ್ಟು ಐರ್ಲೆಂಡ್ ಅವ್ರು ಗೆಲ್ಲಿ ಇವ್ರ ಮೇಲೆ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಬಿಗ್ ಫೋರ್ ಅಂತಾನೆ ಹೇಳ್ಬೇಕು ರಿಮೈನಿಂಗ್ ಟೀಮ್ಸ್ ಅಲ್ಲಿ. ಸೊ ನ್ಯೂಜಿಲೆಂಡ್ ಕ್ರಿಕೆಟ್ ಏನಂತೀರಾ? ಒಂದ್ಸಲಿ ಸ್ಕ್ವಾಡ್ ನೋಡ್ಕೊಂಡ್ ಬಂದ್ಬಿಡೋಣ ಬಾ. ನ್ಯೂಜಿಲೆಂಡ್. ಸೊ ಫಿನ್ ಆಲೆನ್ ಹೈಲಿ ಡಿಸ್ಟ್ರಕ್ಟಿವ್ CPR ನಲ್ಲಿ. ಆಮೇಲೆ ಬ್ರೇಸ್ವೆಲ್ ಇದ್ದಾನೆ, ವೆರಿ ಅಂಡರ್ ರೇಟೆಡ್ ಪ್ಲೇಯರ್. ನಾವೇ ಆಡ್ಸ್ದಿರಾ ಚಪ್ಡಿಕಲ್ ಅದಕ್ಕೊಂಡು ನಮ್ಮ ಮೇಲೆನೆ. ಕಾನ್ವೆ, Lockey. ಲಾಕಿ, ಆಮೇಲೆ ಹೆನ್ರಿ ಅಮೇಸಿಂಗ್ ಬೌಲರ್, ಗ್ಲೆನ್ ಫಿಲಿಪ್ಸ್, ರಚಿನ್ ರವೀಂದ್ರ, ಆಮೇಲೆ ಇವನು ಎಲ್ಲಿ ಇನ್ ನೋಡ್ಬೇಕಂದ್ರೆ ಸ್ಯಾಂಟ್ನರ್, ಸೋದಿ ಎಲ್ಲ ಇದ್ದಾರೆ. ಒಂಥರ ತುಂಬಾನೇ ವೆಲ್ ಬ್ಯಾಲೆನ್ಸ್ ಸ್ಕ್ವಾಡ್. ಐ ಥಿಂಕ್ ನನ್ನ Exactly. ಪ್ರಕಾರ ಇವರು ದೆಲ್ ಕ್ರಾಸ್ ದ ಲೈನ್ ಈ ಸತಿ. ಅಟ್ಲೀಸ್ಟ್ ಫೈನಲ್ಸ್ ಗಾರು ಹೋಗ್ತಾರೆ ಅಂತ ನನ್ನ ಪ್ರಕಾರ. ಸೊ ಇಂಡಿಯಾ ಕ್ಯಾಟಗರಿ. ಹೌದು, ಸೊ ಅದನ್ನ ಹೇಳ್ದಂಗೆ ನನ್ಗೂ ಇಂಡಿಯಾ ಕ್ಯಾಟಗರಿ ಎಲ್ಲ ಹಾಕ್ಬೋದು ಅನ್ಸುತ್ತೆ. ಇಲ್ಲ, ನಾನು ಅಗ್ರಿ ಮಾಡ್ತೀನಿ. ಬಟ್ ಇವ್ರ ಸ್ಕ್ವಾಡ್ ಅಲ್ಲಿ ನೋಡಿ, ಬೇರೆ ಬೇರೆ ಪ್ರೊಫೈಲ್ ಆಫ್ ಬೌಲರ್ಸ್ ಇದ್ದಾರೆ. ಸ್ವಿಂಗ್ ಬೌಲರ್ ಟಿಮ್ ಸೌತಿ, ಲೆಗ್ ಸ್ಪಿನ್ನರ್ ಇಶ್ ಸೌದಿ, ಸ್ಯಾಂಟ್ನರ್ ಮತ್ತೆ ರವೀಂದ್ರ ಲೆಫ್ಟ್ ಆರ್ಮ್ ಸ್ಪಿನ್ನರ್ಸ್. ಆಮೇಲೆ ಮೀಡಿಯಂ ಪೇಸರ್ ನೀಶಮ್, ಮಿಚ್ಚಲ್ ಅಷ್ಟೇನೆ. ಆಮೇಲೆ ಲಾಕಿ ಫರ್ಗ್ಯೂಸನ್ ಹಾರ್ಡ್ ಕೋರ್ ಪೇಸ್ ಬೌಲರ್. ಸೊ ಹೆನ್ರಿ ಅವ್ರು ಎಲ್ಲಾ ಬೇಸಸ್ ಕವರ್ ಮಾಡಿದ್ದಾರೆ. ಹ್ಮ್. ಬ್ರೇಸ್ವೆಲ್ ಆಫ್ ಸ್ಪಿನ್ನರ್, ಫ್ರಂಟ್ ಬೋಲ್ಟ್ ಲೆಫ್ಟ್ ಆರ್ಮ್ ಪೇಸರ್. ಸೊ ಅದು ನೋಡಿದ್ರೆ ಸ್ಕ್ವಾಡ್ ಫುಲ್ ವೆಲ್ ಬ್ಯಾಲೆನ್ಸ್ ಪ್ಲಸ್ ಡೆಪ್ತ್ ಚೆನ್ನಾಗಿದೆ ಅವ್ರದ್ದು ಅಂತಾನೆ ಹೇಳ್ಬೇಕು. ಸೊ ತುಂಬಾ ಒಳ್ಳೆ ಚಾನ್ಸ್ ಇದೆ ಈಗ ಈ ಸತಿ ಅವ್ರು ಗೆಲ್ಲಕ್ಕೆ. ಬಟ್ ಅದೇನೆ, ಫೈನಲ್ಸ್ ತನಕ ಅಂತೂ ಹೋಗ್ತಾರೆ. ಫೈನಲ್ ಸೆಮಿಫೈನಲ್ಸ್ ಅಂತ ಹೇಳ್ಬಿಟ್ಟು ಇಂಡಿಯಾ ಕ್ಯಾಟಗರಿ ಹೋಗ್ತಾರೆ. ಹ್ಮ್. ನೆಕ್ಸ್ಟ್ 3 ಬಿಗ್ಗೆಸ್ಟ್ ಕ್ರಿಕೆಟಿಂಗ್ ಟೀಮ್ಸ್ ಇನ್ ದ ವರ್ಲ್ಡ್ ಮಿಕ್ಕಿರೋದು. ಹ್ಮ್. ಫಸ್ಟ್ ನಮ್ಮ ಕಾಲನೈಸಿಂಗ್ ಬ್ರದರ್ಸ್ ಇಂಗ್ಲೆಂಡ್ ಬರೋಣ. ಇಂಡಿಯಾ ಹಾಕ್ಬಿಡು. ಸ್ಕ್ವಾಡ್ squad. ನೋಡೋಣ ಬಾರು ಫಸ್ಟ್. ಸ್ಕ್ವಾಡ್ ನೋಡ್ಕೊಂಡ್ ಬರೋಣ ಬೇಗನೆ. ಫಸ್ಟ್ ಇದೆ ಅನ್ಸುತ್ತೆ ಇಂಗ್ಲೆಂಡ್. ಸೊ ಆರ್ಚರ್ ಇಸ್ ಬ್ಯಾಕ್. ಅವ್ರಿಗೊಂಥರ ಆನೆ ಬಲ ಬಂದಂಗೆ. ಲಾಸ್ಟ್ ವರ್ಲ್ಡ್ ಕಪ್ ನಲ್ಲಿ ನನ್ನ ಪ್ರಕಾರ ಅವ್ರಿಗೊಂದು ಖತರ್ನಾಕ್ ಬೌಲರೇನೆ ಮಿಸ್ಸಿಂಗ್ ಇದ್ದಿದ್ದು. ಸೊ ಆರ್ಚರ್ ಇಸ್ ಬ್ಯಾಕ್. ಆಮೇಲೆ ಫಿಲ್ ಸಾಲ್ಟ್, ವಿಲ್ ಜಾಕ್ಸ್ ಓಪನಿಂಗು. ಐ ಥಿಂಕ್ ದಿಸ್ ವಿಲ್ ಬಿ ದ ಸ್ಟೋರಿ ಆಫ್ ದ ಮೈ ವರ್ಲ್ಡ್ ಕಪ್. ಗಾಡ್, ಇವ್ರೊಂಥರ ಹೆಸರು ಆಡ್ತಾರೆ ಅನ್ಸುತ್ತೆ ಈ ಟೈಮ್. ಇಲ್ಲ ಈ ಸ್ಕ್ವಾಡ್ ನೋಡ್ತು ಅಂತಂದ್ರೆ ಇರೋ ಬರೋರೆಲ್ಲ ನಾಯಿಗೊಡ್ದಂಗ್ ಹೊಡಿಯೋರೇ ಇರೋದು. ಅದೇ. ಟಿಪಿಕಲ್ T20 ಸ್ಕ್ವಾಡ್ ಅಂತ. ಹ್ಮ್. ಲಿಯಮ್ ಲಿವಿಂಗ್ ಸ್ಟೋನ್ ಅಷ್ಟೊಂದು ಫಾರ್ಮಲ್ ಇಲ್ಲ, ಬಟ್ ಹೇಳಕ್ ಆಗಲ್ಲ. ಅವ್ರದ್ದು ಎವ್ರಿ ಡಾಗ್ ಹ್ಯಾಸ್ ಇಟ್ಸ್ ಡೇ ಅಂತ 2ನೇ ಸತಿ ಹೇಳ್ತಾ ಇದೀನಿ ಇವತ್ತು ನಾನು. ಇವ್ರದ್ದು ಹಂಗೇನೆ, ಇವ್ರ ಒಂಥರ ಏನೋ ಅಂತಾರೆ, ಸನ್ರೈಸರ್ಸ್ ಮಾಡಿದ್ರಲ್ಲ IPL ಅಲ್ಲಿ ಆತರ. ಇಲ್ಲ ಫುಲ್ ಇವ್ರ ಹೊಡೆದ್ಬಿಡ್ತಾರೆ 270 280, ಇಲ್ಲ ಅಂತಂದ್ರೆ ಎಲ್ಲರೂ ಹೊಡೆದು ಔಟ್ ಆಗ್ಬಿಡ್ತಾರೆ. ಆ ತರ ಸ್ಕ್ವಾಡ್ ಅಂತ ಹೇಳ್ತೀನಿ. ಇವ್ರ ಲೋಗೋ ನೋಡಿದ್ರು ಒಂದ್ ನಾಯಿ ಇದೆ, 3 ನಾಯಿ ಇದೆ. ಹೌದು. ಅಲ್ಲ, ಇದ್ರಲ್ಲಿ ಒಂದು ಪ್ರೆಸ್ಸಿಂಗ್ ಕ್ವೆಶನ್ ಏನಂದ್ರೆ, ಈ ಸ್ಕ್ವಾಡ್ ನಲ್ಲಿ ಓಪನಿಂಗ್ ಯಾರು ಅಂತ. ಜಾಸ್ ಬಟ್ಲರ್ ಓಪನರ್, ಬೇರ್ಸ್ಟೋ ಓಪನರ್, ವಿಲ್ ಜಾಕ್ಸ್ ಓಪನರ್, ಫಿಲ್ ಸಾಲ್ಟ್ ಓಪನರ್, ಎಲ್ಲರೂ ಆಡ್ಲೇಬೇಕು. ಇಲ್ಲ, ನನ್ ಪ್ರಕಾರ ಇವರು ಬಟ್ಲರ್ ಮತ್ತೆ ಸಾಲ್ಟ್ ನ ಓಪನ್ ಮಾಡಿಸ್ತಾರೆ, ಬೇರ್ಸ್ಟೋ 1 ಡೌನ್ ಆಡ್ತಾರೆ. ವಿಲ್ ಜಾಕ್ಸ್ ಬಿಕಾಸ್ ವಿಲ್ ಜಾಕ್ಸ್ 2 ಡೌನ್, 1 ಡೌನ್ 2 ಡೌನ್. ನಂಗೆ ಅದರ್ ವೇ ರೌಂಡ್ ಅಂತ ಅನ್ಸುತ್ತೆ.
ನಂಗನ್ಸೋದು ಬಟ್ಲರ್ ಮತ್ತೆ ಸಾಲ್ಟ್ ಓಪನಿಂಗ್ ಮಾಡ್ತಾರೆ, ವಿಲ್ಜಾಕ್ಸ್ 3 ಆಡ್ತಾರೆ. ಹ್ಮ್ ಯಾಕೆಂದ್ರೆ RCBಗೆ ಅವ್ರು 3 ನಲ್ಲಿ ಆಡಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಪ್ಲಸ್ ಫಾರ್ಮ್ ಅಲ್ಲೂ ಇದ್ದಾರೆ ಅದೇ ಪೊಸಿಷನ್ ಅಲ್ಲಿ ಆಡಿ. ಸೊ ಅದನ್ನ ಚೇಂಜ್ ಮಾಡಕ್ ಹೋಗಲ್ಲ ಅಂತ. ಇನ್ನೊಂದು ನಾವು ಮಿಸ್ ಮಾಡ್ತೀವಿ, ಹ್ಯಾರಿ ಬ್ರುಕ್. ಅವ್ರು ಇಂಗ್ಲೆಂಡ್ಗೆ ಪರವಾಗಿಲ್ಲ ಆಡ್ತಾರೆ. IPL ಅಲ್ಲಿ ಆಡದೇ ಸತಿ ಇರ್ಬೋದು. IPL ಅದೇ ಅವ್ರ IPL ಬಟ್ ಈ ಸತಿ ಪರ್ಸನಲ್ ರೀಸನ್ಸ್ ಇಂದ ಅವ್ರು ಇದ್ ಮಾಡಿದ್ದು, ಇಂಜುರಿ ಏನ್ ಆಗಿರ್ಲಿಲ್ಲ. ಸೊ ಅವ್ರ ಯಾವ ಮೆಂಟಲ್ ಸ್ಟೇಟ್ ಏನಿದೆ ಮತ್ತೆ ಅವ್ರದ್ದು ಫಾರ್ಮ್ ಹೆಂಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಅವರು ಒಂದ್ ಪ್ಲೇಯರ್ ಟು ವಾಚ್ ಔಟ್ ಫಾರ್ ಅಂತ ಹೇಳ್ತೀನಿ. ಹ್ಮ್ ಒಂದೇನು ಅವ್ರದ್ದು ಟೀಮ್ ಅಲ್ಲಿ ಲ್ಯಾಕ್ ಆಗ್ತಿರೋದು ಅಂತಂದ್ರೆ ಅವ್ರ ಪೇಸ್ ಅಟ್ಯಾಕ್ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಮಾರ್ಕ್ ವುಡ್ ನೋಡಿ, ಟಾಪ್ಲಿ, ಆಮೇಲಿಂದ ಆರ್ಚರ್ ಮೇನ್ ಇವರೇನೆ. ಹ್ಮ್ ಸೊ ಅವ್ರದ್ದು ಲ್ಯಾಕ್ ಆಗ್ತಿರೋದೇನು ಅಂತಂದ್ರೆ ಸ್ಪಿನ್ ಅಂತ ಹೇಳ್ತೀನಿ. ಯಾಕೆಂದ್ರೆ ಆದಿಲ್ ರಶೀದ್ ಅವ್ರ ಫ್ರಂಟ್ ಲೈನ್ ಸ್ಪಿನ್ನರ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಹ್ಮ್ ಅಲ್ಲಿ ಒಂದ್ ಕಡೆ ಅವರೆಲ್ಲರೂ ಒಂದ್ ಟ್ರಿಕ್ ಮಿಸ್ ಮಾಡಿದಾರ, ಮೊಯ್ನ್ ಅಲಿ ಪಿಕ್ ಮಾಡ್ದಲೆ. ಮೊಯ್ನ್ ಅಲಿನೂ ಇದಾರೆ ಕರೆಕ್ಟ್. ಸೊ ಇವ್ರ ಥಾಟ್ ನೋಡ್ತು ಅಂತಂದ್ರೆ ಬಿಗ್ ಫೇವರೇಟ್ಸ್ ಅಂತಾನೆ ಹೇಳ್ತೀನಿ. ಹ್ಮ್ ಬಿಗ್ ಫೇವ್ರೇಟ್ಸ್. ಬಟ್ ನಾವು ಇದ್ರಲ್ಲೂ ವರ್ಲ್ಡ್ ಕಪ್ ನಲ್ಲೂ ಬಿಗ್ ಫೇವ್ರೇಟ್ಸ್ ಆಗಿರಿ 50 ಓವರ್ ವರ್ಲ್ಡ್ ಕಪ್ ನಲ್ಲೂ. ಬಟ್ ಅದೇ ನೋಡ್ಬೇಕು ಆ ಸ್ಕ್ವಾಡ್ ಹೆಂಗೆ ಒಟ್ಟಿಗೆ ಹೌದೇ ಲೈನ್ ಅಪ್ ಅಂತ ನೋಡ್ಬೇಕು ನಾವು ಅಷ್ಟೇ. ಆಕ್ಚುಲಿ ಈ ಸತಿ ಚಾನ್ಸ್ ಇದೆ ಜಾಸ್ತಿ ಸ್ಕ್ವಾಡ್ ಜೆಲ್ ಆಲ್ ಆಗೋದು. ಯಾಕೆಂದ್ರೆ ಅವ್ರು IPL ನಾಕ್ಔಟ್ಸ್ ಬಿಟ್ಬಿಟ್ಟು ಸ್ಕ್ವಾಡ್ ಜೊತೆ ಇರಕ್ಕೆ ಟೈಮ್ ಸ್ಪೆಂಡ್ ಮಾಡಕ್ ಹೋದ್ರು ಎಲ್ಲಾರು. ಹ್ಮ್ ಸೊ ಅದು ಒಂದ್ ಬಿಗ್ ಫ್ಯಾಕ್ಟರ್ ಪ್ಲೇ ಆಗ್ಬೋದು. ಹ್ಮ್ ಸೊ ಅವರು ಇಂಡಿಯಾ ಕ್ಯಾಟಗರಿನಲ್ಲೇ ಹಾಕ್ತೀನಿ. ಹ್ಮ್ ಇವಾಗ ನಮ್ಮ ನಮ್ಮ ದೇಶ, ಆ, ನಮ್ಮ ಬಾಯ್ಸ್ ಇಂಡಿಯಾ ಕ್ಯಾಟಗರಿಲಿ ಹಾಕ್ಬೇಕು, ಬೇರೆ ಏನೋ ಚಾಯ್ಸ್ ಇಲ್ಲ. ಹ್ಮ್ ಅದು ನಾವು ನಾವು ಸ್ಕ್ವಾಡ್ನ ಇನ್ನು ಡೀಪಾಗಿ ಇಂಡಿಯಾದಲ್ಲಿ ಫಸ್ಟ್ ನೋಡ್ತೀವಿ ನೆಕ್ಸ್ಟ್ ಕ್ಯಾಟಗರಿ ಎಪಿಸೋಡ್. ಹಾಕ್ತಿಲ್ಲ. ಇಂಡಿಯಾ ಫಸ್ಟ್ ಕ್ಯಾಟಗರಿಲಿ ಹಾಕ್ತಿಲ್ಲ, ನಾವು ಇಂಡಿಯಾ ಥರ್ಡ್ ಕ್ಯಾಟಗರಿಲಿ ಹಾಕ್ತಾ ಇದೀವಿ. ಪರ್ಫೆಕ್ಟ್. ಯಾಕೆ ಅಂತ ನೋಡೋಣ. ಯಾಕೆಂದ್ರೆ ಇವ್ರ ನಮ್ ಟೀಮ್ ನೋಡಿ ಆಕ್ಚುಲಿ ಅಷ್ಟು ಸ್ಟ್ರಾಂಗ್ ಇಲ್ಲ ನಮ್ ಟೀಮ್. ಈ ದಡಿಯಾ ಕೈಲಿ ಇನ್ನು ಓಪನಿಂಗ್ ಮಾಡಿಸ್ತಾ ಇದೀವಿ, ಅವನೇ ಕ್ಯಾಪ್ಟನ್ ಬೇರೆ. ವಿಷ್ಣು ನೆಕ್ಸ್ಟ್ ಆಮೇಲಿಂದ ಎಪಿಸೋಡ್ ಡೀಪಾಗಿ ನೋಡ್ತೀವಲ್ಲ ಈ ಸ್ಕ್ವಾಡ್ನ, ಅವಾಗಲೇ ಡಿಸ್ಕಸ್ ಮಾಡೋಣ ಬಿಡು. ಓಕೆ, ಬಟ್ ಜಸ್ಟ್ ಒಂದ್ಸತಿ ಓವರ್ ವ್ಯೂ ನೋಡ್ಬಿಡೋಣ. Okay. ನೀವು ನೋಡ್ತು ಅಂತಂದ್ರೆ ಇಲ್ಲಿ ಎಲ್ಲ ಓಲ್ಡ್ ಫ್ಯಾಷನ್ ಪ್ಲೇಯರ್ಸ್ ಜಾಸ್ತಿ ಪಿಕ್ ಮಾಡಿರೋದು ನಾವು. ತುಂಬಾ ಇದೊಂಥರ ಸೇಫ್ ಸ್ಕ್ವಾಡ್ ಪಿಕ್ ಮಾಡಿದ್ವಿ. ಅದೇ ನಾವು ತುಂಬಾ ಸೇಫ್ ಸ್ಕ್ವಾಡ್ಸ್ ಪಿಕ್ ಮಾಡಿದೀವಿ ನಾವು. ಆಕ್ಚುಲಿ ಏನೋ ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡಿಲ್ಲ. ಈ ಸ್ಕ್ವಾಡ್ ಒಂಥರ ಒಳ್ಳೆ 50 ಓವರ್ ಸ್ಕ್ವಾಡ್ ತರ ಇದೆ. ಹೌದು, ಬಟ್ T20 ವರ್ಲ್ಡ್ ಕಪ್ಗೆ ನಮ್ ಗ್ರೂಪ್ ಒಂದ್ ಸ್ವಲ್ಪ ಈಸಿ ಇರೋದ್ರಿಂದ ನಮ್ಗೆ ಚಾನ್ಸ್ ಇದೆ ಅಂತ ಅಂತೀನಿ ಅಷ್ಟೇ. ಹ್ಮ್ ಲಾಸ್ಟ್ ಬಂದು ನಮ್ದು ಲಾಸ್ಟ್ ರಿಮೈನಿಂಗ್ ಟೀಮ್ ಅದು ಆಸ್ಟ್ರೇಲಿಯಾ. ಅವ್ರನ್ನ ಆಸ್ಟ್ರೇಲಿಯಾ ಟಿಯರ್ಗೆ ಹಾಕ್ಬೇಕು. ಯಾಕೆಂದ್ರೆ ಅವ್ರು ಯಾವಾಗ ಗೆಲ್ತಾರೆ ಗೆಲ್ಲಲ್ಲ ಎಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರ ಕ್ಲಚ್ ಜೀನ್ಸ್ ಅಂತೂ ಇದೆ. ಏನಂತೀರಾ ಆಸ್ಟ್ರೇಲಿಯಾ ಬಗ್ಗೆ? ಆಸ್ಟ್ರೇಲಿಯಾದ ಒಂದ್ಸಲಿ ಸ್ಕ್ವಾಡ್ ನೋಡ್ಬಿಡೋಣ. ಆಸ್ಟ್ರೇಲಿಯಾ ಸ್ಕ್ವಾಡ್ ನಲ್ಲಿ ನನ್ಗೆ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿಲ್ಲ. ನನ್ನ ಪ್ರಕಾರ ಫ್ರೇಸರ್ ಮೆಗ್ಗರ್ಕ್ ಇರ್ಬೇಕಾಗಿತ್ತು ಸ್ಕ್ವಾಡ್ ನಲ್ಲಿ ಯಾವ್ದಾದ್ರು ಬದಲು. ಬಟ್ ಅದೇನೆ ವಿಷ್ಣು ಹೇಳ್ದಂಗೆ ಇವ್ರು ಹೆಂಗ್ ಗೆದ್ಬಿಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಸೊ ಸುಮ್ನೆ ಅವ್ರನ್ನ ಆಚೆ ಇಡೋದಂತೂ ಬೇಡ. ಈಗ ಪ್ರೈಮ್ ಗ್ಲೆನ್ ಮ್ಯಾಕ್ಸ್ವೆಲ್ ಆಗ್ತಾನವನು. ಮ್ಯಾಕ್ಸ್ವೆಲ್ ನಮ್ಗೆ ಏನೂ ಆಡ್ಲಿಲ್ಲ, ಪಿತ್ತಕ್ದ. ಅವ್ರಿಗೆ ಮಾತ್ರ ಆಡ್ತಾನೀಗ. ಅವ್ರದ್ದು ಮೇನ್ ಬೌಲಿಂಗ್ ಸ್ಟ್ರೆಂತ್ ಅನ್ಸುತ್ತೆ ನನ್ನ ಪ್ರಕಾರ. ಬಿಕಾಸ್ ಸ್ಟಾರ್ಕು, ಹೇಸಲ್ವುಡ್ಡು, ಗ್ರೀನು ಎಲ್ಲರೂ ಇದ್ದಾರೆ. ಸೊ ವೆರಿ ಡೇಂಜರಸ್ ಬೌಲಿಂಗ್ ಅಟ್ಯಾಕ್. ಇವರು ಔಟ್ ರೈಟ್ ಫೇವರೇಟ್ಸ್ ಹತ್ರ ಹೇಳಕ್ಕಾಗಲ್ಲ, ಬಟ್ ಯು ನೆವರ್ ನೋ ಇವ್ರು ಹೆಂಗ್ ಗೆಲ್ತಾರೆ ಅಂತ. ಹ್ಮ್ ಓನ್ಲಿ ಥಿಂಗ್ ಅವ್ರಿಗೆ ಇವಾಗ ಡಿಫ್ರೆನ್ಸ್ ಏನಾಗುತ್ತೆ ಅಂದ್ರೆ ಮಿಚೆಲ್ ಮಾರ್ಷ್ ಅವ್ರ ಕ್ಯಾಪ್ಟನ್ಸಿ ಅಷ್ಟೇ ಕಂಪೇರ್ ಟು ಪ್ಯಾಟ್ ಕಮಿನ್ಸ್. ಅದ್ರ ಮೇಲೆ ನೋಡ್ಬೇಕು ಹೆಂಗ್ ಹೋಗ್ತಾರೆ ಅಂತ, ಅವ್ರ ಪರ್ಫಾರ್ಮೆನ್ಸ್ ಹೆಂಗ್ ಮಾಡ್ತಾರೆ ಅಂತ. ಹ್ಮ್ ನನ್ನ ಪ್ರಕಾರ ಆಸ್ಟ್ರೇಲಿಯಾ ಗೆಲ್ಲಲ್ಲ. ನನ್ನ ಪ್ರಕಾರ ನ್ಯೂಜಿಲೆಂಡ್ ಗೆಲ್ಲತ್ತೆ ಅನ್ಸ್ತಿದೆ ನನಗೆ. ಅದೇನೆ ನ್ಯೂಜಿಲೆಂಡ್ ಅವ್ರನ್ನ ಬೇಕಾದ್ರೆ ಇಲ್ಲೇ ಹಾಕ್ಬೋದು, ಆಸ್ಟ್ರೇಲಿಯಾ ಆದ್ಮೇಲೆ ಆಸ್ಟ್ರೇಲಿಯಾ ಟಿಯರ್ಗೆನೆ. ಹ್ಮ್ ಬಟ್ ಅದೇನೆ ಇವರು ಆಸ್ಟ್ರೇಲಿಯಾ ಪಕ್ಕನೇ ಇರೋದ್ರಿಂದ ಅಷ್ಟೇನ್ ಡಿಫರೆನ್ಸ್ ಆಗಲ್ಲ. ಹ್ಮ್ ಸೊ ಇದು ನಮ್ದು ಟಿಯರ್ ಲಿಸ್ಟ್. ಅವ್ರ ಪರ್ಫಾರ್ಮೆನ್ಸ್ ಹೆಂಗೆ ಕೊಡ್ತಾರೆ ವರ್ಲ್ಡ್ ಕಪ್ ಅಲ್ಲಿ ಅಂತ ನಮ್ ಪ್ರಿಡಿಕ್ಷನ್ಸ್ ಕೊಟ್ಟಿರೋದು. ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಆಗುತ್ತೆ ತಪ್ಪಾಗುತ್ತೆ ಅಂತ ನೋಡೋಣ ವರ್ಲ್ಡ್ ಕಪ್ ಅಲ್ಲಿ. ಸೊ ಥ್ಯಾಂಕ್ ಯು ಎಲ್ಲರೂ ಜಾಯ್ನ್ ಆಗಿರೋದಕ್ಕೆ. ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡ್ಬಿಡಿ. ಆಮೇಲಿಂದ ನಿಮ್ಮ ಒಪಿನಿಯನ್ಸ್ ಕಾಮೆಂಟ್ಸ್ ಅಲ್ಲಿ ಹಾಕಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.